ಕಿತ್ಕೊ ಹಿಂದಿ ಏನು ಕಿತ್ಕೊ ಏನು ಗುದ್ದವಾಗೆ ಮಾಡಿಸ್ಕೊಳ್ಳೋ ಮಚ್ಚ, ಯಾರು ಹಂಗೆ ಮಾಡಿಸ್ಕೊಂಡು ಕೊಡಲ್ಲ ಮಚ್ಚ. ಹುಡುಗಿರತ್ತೆ ಏನೋ ಮಾತಾಡೋದು ಫೋನಲ್ಲಿ ಅಂದಿದ್ದು ಮಾತು ಕೇಳಿಸ್ಕೊಂಡ್ರೆ ನಿಜ. ಲೆಟ್ಸ್ ಗೋ. ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಕೂದಲು ನೋಡಿ ಹೆಂಗೆ ಬೇಕು ಹಂಗೆ ಆಗ್ಬಿಟ್ಟೈತೆ. ಸೊ ಗೈಸ್, ಇವತ್ತು ಗಾಡಿ ರೆಡಿ ಮಾಡ್ಸೋಕೆ ಹೋಗ್ಬೇಕು. ಅದೇ ಮೊನ್ನೆ ಅವ್ರು ಗುದ್ದಿದ್ರಲ್ಲ, ಸೊ ಅವರು ಇವತ್ತು 5 ಗಂಟೆಗೆ ಬರೋಕ್ಕೆ ಹೇಳವ್ರೆ. ನೋಡುವ ಏನು ಹೇಳ್ತವ್ರೆ. ಲೈಸೆನ್ಸ್ ತಗೊಂಬ, ಗಾಡಿ ಡಾಕ್ಯುಮೆಂಟ್ಸ್ ತಗೊಂಬ ಅಂತವ್ರೆ. ಬಟ್ ನನ್ನ ಹತ್ರ ಗಾಡಿ ಡಾಕ್ಯುಮೆಂಟ್ಸ್ ಐತೆ, ಲೈಸೆನ್ಸ್ ಇಲ್ಲ. ಏನು ಮಾಡೋದು ನನಗೂ ಗೊತ್ತಿಲ್ಲ. ಹೇಳಿದ್ರೆ ಇನ್ಶೂರೆನ್ಸ್ ಕ್ಲೇಮ್ ಮಾಡಿದ್ರೆ ಅದಕ್ಕೆ ಒಂದು ವಾರ ಸುಮ್ಮನೆ ತಿರುಗಾಡಬೇಕು. ಇನ್ನೂ ಗೊತ್ತಿಲ್ಲ, ಅವರು ಹಿಂದಿಲಿ ಹೇಳ್ತವ್ರೆ. ಬಟ್ ನಂಗೆ ಹಿಂದಿ ಅಷ್ಟೊಂದು ಅರ್ಥ ಆಗ್ತಿಲ್ಲ. ಲೈವಲ್ಲಿ ಕುಂತ್ಕೊಂಡು ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿರಿ, ಅವ್ನು ಸಿದ್ಧ ಕರೀತಾನೆ. ಸಿದ್ಧ ಮನೆ ಹತ್ರ ಹೋಗಿ ನೆಕ್ಸ್ಟ್ ಏನಂತ ಹೇಳ್ತೀನಿ. ಬೇಗ ಹೋಗುವ. ಗೈಸ್, ಸಿದ್ಧ ಮನೆ ಹತ್ರ ಬಂದಿದ್ದೆ. ಅವನ್ನ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ. ಇವಾಗ ನೋಡ್ರಿ, ಇದುವರೆಗೂ ಒಂದು ಸಲಿನೂ ಗಾಡಿ ನಾನು ತೆಗ್ದೇ ಇಲ್ಲ. ನಾನು ಗಾಡಿ ತೊಗೊಳ್ಳೋದ್ರಿಂದ ಬರೀ ಅವನೇ ತೆಗಿತಾನೆ. ಇವಾಗ ಕೇಳ್ತೀನಿ ನೋಡ್ರಿ, ಗಾಡಿ ತೆಗಿ ಅಂತ. ಪೆಟ್ರೋಲ್ ಇಲ್ಲ ಅಂತ ಕುಂತಾನೆ. ಇವಾಗ ತೆಗ್ದುಬಿಟ್ರೆ ಗಾಡಿನ ನೀವು ಹೇಳ್ದಾಗ ನಾನು ಕೇಳ್ತೀನಿ. ಮಚ್ಚ ಗಾಡಿ ತೆಗಿಯೋ, ಗಾಡಿ ಗೈಸ್ ಹೇಳಿಲ್ವ ನಾನು? ನನಗೆ ಗೊತ್ತಿದೆ ಕತೆಗಳು ಕೊಡ್ತಾನಂತ. ಗೈಸ್, ಸಿದ್ಧ ಜೊತೆ BL-ಗಂತ ಬಂದಿದ್ದೆ. ನೋಡಿ ಟ್ರಾಫಿಕ್ ಎಷ್ಟೈತೆ. ಇವಾಗ ರಿಲೀಸ್ ಆಯಿತು. ಇಷ್ಟು ಟ್ರಾಫಿಕ್ ಐತೆ ಗೊತ್ತಾ? ನಿದ್ದೆ ಬೇರೆ ತುಂಬ ಬರ್ತೈತೆ ನನಗೆ. ಇವತ್ತು ಫುಲ್ಲು ಲೇಜಿ ಫೀಲ್ ಆಗ್ತೈತೆ ನನಗೆ. ಗಾಡಿ ಬೇರೆ ಕೊಡೋಕೆ ಹೋಗ್ಬೇಕು ಇವತ್ತು. ಏನು ಮಾಡೋದು, ತುಂಬ ಬೇಜಾರಾಗ್ತೈತೆ ನನಗೆ ಇವತ್ತು. ಲೇಜಿ ಫೀಲ್ ಆಗ್ತೈತೆ. ಅಪ್ಪ ಇವಾಗ ಬಾರ ಇಲ್ಲಿ. ಏನಕ್ಕೆ ಬೇಜಾರದು ಹೇಳು? ಚಪ್ಪರ್ಗಳು ಕೆಲಸ ಮಾಡಿದ್ರೆ ನಾನೇನು ಮಾಡಿ ಬಾರ ಇಲ್ಲಿ. ಅಲ್ಲಿ ಗಾಡಿ ತರ್ಬಿಟ್ಟಿರೋ ಗಾಯ್ಸ್, ಅಮ್ಮನ ಎಂಥ ಸೀನ್ ಆಯ್ತು ಗೊತ್ತಾ ಇವತ್ತು? ಸಿಕ್ಕಾಪಟ್ಟೆ ಕೋಪ ಬರ್ತೈತಿ ನಿಮಗೆ ಇವಾಗ. ಬಿಡಬೇಡ್ದಾಗಿತ್ತು. ಬನ್ನಿ ಅಲ್ಲಿ ಹೋಗಿ ಮುಂದೆ ಗಾಡಿ ಹಾಕ್ಬಿಟ್ಟು ಮಾತಾಡ್ತೀನಿ ನಾನು ಏನು ಕತೆ ಅಂತ. ಸೊ ಗೈಸ್, ಶೋರೂಮಿಂದ ಬಂದ್ರಿ. ಅದೇನಾಯಿತು ಅಂತ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ಅದೇನಾಗೈತೆ ಅಂತ. ಸೊ ಅದನ್ನು ನನ್ನ ಬಾಯಲ್ಲಿ ಹೇಳೋಕ್ಕಿನ ಸಿದ್ಧ ಬಾಯಲ್ಲಿ ಹೇಳ್ತಾರೆ. ಹೇಳೋ ಮಚ್ಚ ಏನಂದ್ರು ಅಂತ. ಗಾಯ್ಸ್, ಇವನಿಗೆ ಮೊನ್ನೆನೇ ಹೇಳಿದೆ ನಾನು, ಗುದ್ದವಾಗೆ ಮಾಡಿಸ್ಕೊಳ್ಳೋ ಮಚ್ಚ, ಯಾರು ಹಂಗೆ ಮಾಡಿಸ್ಕೊಂಡು ಕೊಡಲ್ಲ ಮಚ್ಚ. ಹುಡುಗಿರತ್ತೆ ಏನೋ ಮಾತಾಡೋದು ಅಂದರೆ. ಇವತ್ತು ಫೋನ್ ಹಾಕಿದ ತಕ್ಷಣ ನನಗೆ ಟೈಮ್ ಕೊಟ್ಟಿದ್ದೀನಿ, ಬಂದಿಲ್ಲ ನೀನು ಅಂತವಳೆ. ನಾವೇ 5 ದಿವಸ ಟೈಮ್ ಕೊಟ್ಟಿದ್ದೀವಿ ಗಾಯ್ಸ್. ಈ ಚಪ್ಪರ್ ನನ್ನ ಮಗಳಿಗೆ ಹೇಳಿದೆ ಅವತ್ತು. ಬಿಲ್ ಹಾಕ್ಸೋಗಿ ಹೇಳಿದೆ. ಒಂದು ಕಂಪನಿ ಕೋಡ್ ಇರಬೇಕು, ಅವಾಗೇ ನಂಬ್ತಾರೆ ಅಂದರೆ ಅದನ್ನು ಕೇಳಲಿಲ್ಲ. ಇವಾಗ ಅವಳೇನಂದು ಓದ್ಲು ಅಂದರೆ, ಏನು ಮಾಡ್ಕೊತೀಯ ಮಾಡ್ಕೋಗೋ, ನಾನು ಮಾಡ್ಸ್ಕೊಂಡು ಕೊಡಲ್ಲ ಅಂತ ಬ್ಲಾಕಿಗೆ ಹಾಕೋಳೆ. ಅಣ್ಣ ಫುಲ್ಲು ಗಾಂಡ್ಗಾಬ್ರೆ ಆಗೋನೆ. ಹೊಸ ಗಾಡಿ ಎಷ್ಟು ಹೊಟ್ಟೆ ಉರಿತೈತೆ ಅಂದರೆ ಸ್ವಲ್ಪ ಡೆಂಟಾಗೈತೆ ನೋಡಿ ಅಲ್ಲಿ. ಏನು ಮಾಡೋಣ ಹೇಳಿ? ಅದು ಹಂಗೆ ಅದು ಆ್ಯಕ್ಸಿಡೆಂಟ್ ಆಗಿರೋದು ಬೇಜಾರಿಲ್ಲ. ಅವ್ರು ಫೋನಲ್ಲಿ ಅಂದಿದ್ದು ಮಾತು ಕೇಳಿಸ್ಕೊಂಡ್ರೆ ನಿಜ. ಹುಡುಗ ಏನಾದರೂ ಆಗಿದ್ರೆ ಬಾಯಿಗೆ ಬಂದಂಗೆ ಮಕ್ಕುಗೀತಿದ್ದೆ. ಮಾತಾಡ್ಬೋದು. ಅವಳು ಬಂದೇ ಇಲ್ಲ ಗಾಯ್ಸ್ ಲೊಕೇಶನ್ಗೆ. ಅಣ್ಣಂಗೆ ಮೋಸ ಮಾಡಿರೋದು. 5 ನಿಮಿಷ ಟೈಮ್ ಕೊಡ್ತೀನಿ ಬಂದ್ಬಿಡು ಅಂದರೆ ಒಂದು ಬರೋ ಅಷ್ಟರಲ್ಲಿ ಅಲ್ಲೇ ನಾಟಕಗಳು ಹೇಳ್ತಾವಳೆ. ಬಂದಿದ್ದೆ ನಾನು, ನೀವೇ ಬಂದಿಲ್ಲ, ಇದೇನು ಮಾಡ್ಕೊತೀಯ ಮಾಡ್ಕೋ. ಸೊ ಗೈಸ್, ನಾನು ಮತ್ತು ಸಿದ್ಧ ಒಂಚೂರು ಜಾಡಹಳ್ಳಿ ಕೆರೆಸ್ಗೆ ಹೋಗಿದ್ರೆ ಅವ್ರು ಹೇಳಿದರು ಫ್ರೈಡೇ 5 ಗಂಟೆಗೆ ನಾನು 5:15 ಬರ್ತೀನಿ ನಾನು ಶೋರೂಮ್ ಹತ್ರ ಅಂತ. ಸರಿ ಅಂದ್ಕೊಂಡು ನಾವು ಬರ್ತಾರಲ್ಲ ಬಿಡು, ಹೆಂಗೋ BL ಹೋಗಿ ಬರೋ ಅಷ್ಟರಲ್ಲಿ ಆಗುತ್ತೆ ಟೈಮು ಅಂತ ಹೇಳಿದ್ರು. ನಾವು BL-ಅಲ್ಲಿರೋ ಟೈಮಲ್ಲಿ ಅವ್ರು ಫೋನ್ ಮಾಡಿದ್ಲು, ಇಲ್ಲಿ ಶೋರೂಮ್ ಹತ್ರ ಇದ್ದೀನಿ, 5 ನಿಮಿಷದಲ್ಲಿ ಬಂದರೆ ಮಾತ್ರ ಇಲ್ಲಿ ಇರ್ತೀನಿ, ಇಲ್ಲಾಂದರೆ ಹೊಂಟೋಗ್ಬಿಡ್ತೀನಿ ಅಂತ ಹೇಳಿದ್ಲು. ನಾನು ಇಲ್ಲ 5 ನಿಮಿಷ ಹೆಂಗಾಗುತ್ತೆ? ಹಂಗಾದ್ರೂ ನಾವು ಟ್ರೈ ಮಾಡ್ಕೊಂಡು 5 ನಿಮಿಷದಲ್ಲಿ ಬಂದುಬಿಟ್ರಿ. ನಾವು ಬರೋ ಅಷ್ಟರಲ್ಲಿ ಅವಳು ಹೊಂಟೋಗ್ಬಿಟ್ಟವಳೆ. ಅವಳು ಬಂದವಳ ಇಲ್ಲ ದೇವರಣೆ ಗೊತ್ತಿಲ್ಲ. ನಾವು ಬರೋ ಅಷ್ಟರಲ್ಲಿ ನಾನು ಹೊಂಟೋಗ್ಬಿಟ್ಟಿದ್ದೀನಿ. ನಿಮ್ಗೆ 5 ನಿಮಿಷ ಹೇಳಿದ್ರೆ 5 ನಿಮಿಷ ಆಗೇ ಇಲ್ಲ, ಬಂದೇ ಇಲ್ಲ. ಅದಕ್ಕೆ ಬಂದುಬಿಟ್ಟೆ ನಾನು. ಇವಾಗ ಮಾಡಿಸ್ಕೊಡಲ್ಲ. ಏನು ಮಾಡ್ಕೊತೀಯ ಮಾಡ್ಕೊ, ಏನು ಕಿತ್ಕೊ. ಹಿಂದಿ ಏನು ಕಿತ್ಕೊ. ಏನು ನಿಜ ಹೇಳ್ತಾ ಇದ್ದೀನಿ, ನನ್ನ ಹತ್ರ ಲೈಸೆನ್ಸ್ ಇದ್ದಿದ್ರೆ ಮಾತ್ರ
ಲೈಸೆನ್ಸ್ ಇದ್ದಿದ್ರೆ ಏನು ಮಾಡೋಕ್ಕಾಯ್ತಿಲ್ಲ ಮಚ್ಚ. ಅವಳು ಏನು ಬ್ಲಾಕ್ ಮಾಡಿದ್ಲು ಅಷ್ಟೇ. ಇವಾಗ ಅವಳು ಬೇಡ ಬ್ಲಾಕ್ ಮಾಡ್ತಿದ್ವಿ. ಏನು ಮಾಡೋಕ್ಕೂ ಆಗಲ್ಲ, ಹಣೆ ಬರ ಸರಿ ಇಲ್ಲ. ನಾನು ಬುದ್ಧಿ ಕಲ್ತಿದ್ದು ಒಂದೇ, ಈ ಹುಡುಗರು ನಂಬೋದು ಹುಡುಗಿರ್ನ ನಂಬಾರ್ದು ಅಷ್ಟೇ. ಏನು ಮಚ್ಚ ಟೈಮ್ ಎಷ್ಟು? 5:45. 5:45 5 ಬಾರ ಹೋಗೋಣ. ಹಾಂ ಗೈಸ್, ನಾನು ಬರಲ್ಲ. ಹೋಗ್ತಾ ಇದೆಯೇನೋ? ಹೋಗಿ ಮಲ್ಕೊಂಬಂದು ನಿದ್ದೆ ಆಗಿಲ್ಲ. ಸರಿ ಹೋಗಿ ಬರೋಣ. ಬೇಜಾರು ಹಾಕ್ಬೇಡ ಬಿಡು, ಅವೆಲ್ಲ ಸ್ವಲ್ಪ ಡೆಂಟ್ ಆಗಿದೆ. ಬೇಜಾರು ಅಲ್ಲ, ಡೆಂಟ್ ಆಗಿರೋದಕ್ಕಲ್ಲ ಕಣ ಬೇಜಾರು. ಅದೇನು ಮಾಡೋಕ್ಕಾಗಲ್ಲ, ಬಾಯ್. ಗೈಸ್ ಎಂತೆಂಥ ಮಾತುಗಳಂದು ಗೊತ್ತಾ? ಏನು ಕಿತ್ಕೊ ರೆಡಿ ಮಾಡಿಸ್ಕೊಡಲ್ಲ. ನಂಬರ್ ಐತೆ, ಪಬ್ಲಿಕ್ ಮಾಡಿಬಿಡ್ಬೋದು. ಬೇಡ ಏನು ಅವೆಲ್ಲ ಸುಮ್ಮನೆ ಏನು 1,000-2,000 ಮಾನ ಮರ್ಯಾದೆ ಉಂಟಾಯ್ತು ಅವಳಿಗೆ, ನಿಯತ್ತಿಲ್ಲ ಅಂತ ಗೊತ್ತಾಯ್ತು ಅವಳು. ಬರ್ತೈತೆ ಬಾಯಲ್ಲಿ ಬರ್ತೈತೆ, ತಡ್ಕೊಂಡಿದ್ದೀನಿ. ಹಾಂ ಎನಿವೆ, ಇವಾಗ ಅದನ್ನೇನಂತ ಪ್ಲ್ಯಾನ್ ಮಾಡಿದ್ದೀನಿ ಗೊತ್ತಾ? ಇವಾಗ ನಾನು ಇಲ್ಲಿ 2 ಸ್ಕ್ರೂ ಐತೆ, ಸ್ಕ್ರೂನ ಬಿಚ್ಚಿ ಡೆಂಟ್ನ ಸ್ವಲ್ಪ ಮುಂದೆ ತಳ್ಳಿ ಇಲ್ಲಿ ಅದು ಏನಾದರೂ ಸ್ಟಿಕರಿಂಗ್ ಮಾಡಿಸ್ಬಿಡ್ಬೇಕು ಅಷ್ಟೇ. ಏನಾದರೂ ಸ್ಟಿಕರಿಂಗ್ ಮಾಡಿಸ್ತೀನಿ, ನೋಡು ಅದೇನು ಮಾಡಿಸೋದು ಏನು ಕತೆ ಅಂತ ನಿಮಗೂ ಗೊತ್ತಾಗುತ್ತೆ. ಸೊ ಗೈಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ತುಂಬ ಬೇಜಾರಾಗ್ತೈತೆ. ಎನಿವೆ ಲೈಫಲ್ಲಿ ಇದೆಲ್ಲ ಇದ್ದಿದ್ದೇನೆ. ಸಿಗುವ, ಬಾಯ್.